ಶ್ರೀ ಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚಿನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನನ ಭರತ. ಹರಿಭಕ್ತಿ ಸಾರದಲ್ಲಿ 38ನೇ ಪದ್ಯ. ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳೆಸಿದೆ ಹಿತವಲ್ಲ ನಿನ್ನಯ ಗುಣವ ಬಲ್ಲವರಿಗೆ ಯದು ಕುಲದಿ ಗೊಲ್ಲ ನಾರಿಯಳು ಪ್ರವರ್ತಕನಲ್ಲವೇ ಭಾವಿಸರು ಲೋಕದೊಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮನನ ಭರತ. ಅಂದ್ರೆ ಈ ಪದ್ಯದಲ್ಲಿ ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲ ಸಖ್ಯವ ಬೆಳೆಸಲಿದು ಅಂತ. ಹಿತವಲ್ಲ ಅಂದ್ರೆ ನಿನ್ನ ಒಳಗೆ ಏನಿದೆ ಕೃಷ್ಣ, ಎಲ್ಲರನ್ನೂ ಕೂಡ ನೀನು ಸಂಹಾರ ಮಾಡಬೇಕು ಅಂತಾನೆ ನಿನಗೆ ಇದೆ. ಆದರೂ ಯಾರನ್ನ ಶತ್ರುಗಳನ್ನು, ಯಾರು ಶತ್ರುಗಳು ಅಂತ ಇದ್ದಾರೋ ಅವರನ್ನ ಕೊಲ್ಲಬೇಕು ಅಂತ ಇದೆ ನಿನಗೆ. ಆದ್ರೂ ಒಳಗೆ ನೀನು ಸ್ನೇಹದಿಂದ ಮಾತಾಡ್ತಾ ಇದೀಯ ಅವ್ರ ಜೊತೆಗೆಲ್ಲ. ಒಳಗೆ ಕೊಲ್ಲುವ ಉದ್ದೇಶ ಇಟ್ಟುಕೊಂಡು ನಿನ್ನ ಶತ್ರುಗಳು ಇದ್ದಾರೆ, ಅವರಲ್ಲಿ ಸ್ನೇಹವನ್ನ ಬೆಳೆಸ್ತಾ ಇದೀಯ, ಇದು ಸರಿಯೇ? ಹಾಗೆ ಅಂತ ಗುರುಗಳ ಪ್ರಶ್ನೆ. ಅಂದ್ರೆ ಗುರುಗಳ ಪ್ರಶ್ನೆ ಅಂದ್ರೆ ಇದೆಲ್ಲ ಒಂದು ರೀತಿಯಾಗಿ ನಿಂದಾಸ್ತುತಿ ತರ ಕಾಣಿಸ್ತದೆ. ಇದು ಮೇಲ್ನೋಟಕ್ಕೆ ತೋರುವ ಅರ್ಥ ಇದೆಲ್ಲ. ನಿನ್ನ ಈ ಗುಣವನ್ನ ತಿಳ್ಕೊಂಡವ್ರು ಯಾರಿದ್ದಾರೆ? ಯಾರು ಇಲ್ಲ ಅಂತ ಅರ್ಥ. ನಿನ್ನ ಗುಣವ ಬಲ್ಲವರಿಲ್ಲ ಯದುಕುಲದಿ, ಈ ನಿನ್ನ ವ್ಯಾಪಾರವನ್ನ ಅರಿತವರು ಯಾರಿದ್ದಾರೆ ಯದುಕುಲದಲ್ಲಿ? ಯಾರು ಇಲ್ಲ. ಹಾಗೆ ಅಂದ್ರೆ ಇದರ ವಿಚಾರ ಏನು ಅಂತ ನೋಡಿದ್ರೆ, ಪರಮಾತ್ಮ ಯಾದವರನ್ನೇ ಸಂಹಾರ ಮಾಡಬೇಕು ಅಂತ ಹೊರಟವ. ಯದ್ಯಪಿ ತನ್ನವರು ಪ್ರೀತಿಯಿಂದ ಮಾತನಾಡಿಸುವವ, ಶತ್ರುಗಳನ್ನು ಕೊಲ್ತಾನೆ. ಅಂದ್ರೆ ಜರಾಸಂಧ ಮುಂತಾದವರನ್ನ, ಕಂಸರನ್ನ, ದುರ್ಯೋಧನಾದಿಗಳನ್ನ, ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲರೂ ಬಾಂಧವರೇ, ಎಲ್ಲರನ್ನೂ ಕೊಲ್ತಾನೆ ಅವನು. ಅದರಿಂದ ದೇವರಿಗೆ ದ್ವೇಷ ಇದೆ ಅಂತ ಹೇಳಿಕ್ ಆಗ್ತದಾ? ವೈರಿಗಳಲ್ಲಿ ಕೂಡ ದ್ವೇಷ ಇಲ್ಲ, ಬಂಧು ಬಾಂಧವರಲ್ಲೂ ದ್ವೇಷ ಇಲ್ಲ. ಅವರವರ ಕರ್ಮವನ್ನು ನೋಡಿ ದೇವರು ಮಾಡ್ತಾನಷ್ಟೆ. ಸೊ ಒಟ್ಟು ಯಾರಿಗೆ ಬಂತು ತಿರ್ಗ? ಬಾಲು ತಿರ್ಗ ಜೀವರ ಕೋರ್ಟಿಗೆ ಬಂತು, ದೇವರ ಕೋರ್ಟಿಗೆ ಹೋಗ್ಲೇ ಇಲ್ಲ. ಅವರವರ ಕರ್ಮವನ್ನು ನೋಡ್ಕೊಂಡು ದೇವರು ಮಾಡ್ತಾನೆ, ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಇದಕ್ಕೆ ಆಪೋಸಿಟ್, ಇವರನ್ನ ಸಂಹಾರ ಮಾಡ್ತಾನೆ, ತನ್ನ ಶತ್ರುಗಳನ್ನ ಸಂಹಾರ ಮಾಡ್ತಾನೆ, ಪ್ರೀತಿ ತೋರಿಸ್ತಾನೆ. ಯಾರಲ್ಲಿ? ಗೊಲ್ಲ ನಾರಿಯರೊಳು ಪ್ರವರ್ತಕನಲ್ಲವೇ ಭಾವಿಸಲು. ಗೊಲ್ಲ ನಾರಿಯರೊಳು, ಗೋಪಿಕಾ ಸ್ತ್ರೀಯರಲ್ಲಿ ಅತಿ ಪ್ರಿಯವನ್ನ ಮಾಡಿದ್ರು. ಗೋಪಿಕಾ ಪ್ರಿಯಂ ಅಂತ ಹೇಳ್ತಾರೆ ನೋಡಿ. ಗೋವರ್ಧನ ಧರಂ ದೇವಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಗೋಪಿಕಾ ಸ್ತ್ರೀಯರಿಗೆ ಅತಿ ಪ್ರಿಯನಾಗಿ ಇದ್ದ ದೇವರು. ಅಂದ್ರೆ ಒಬ್ಬರಲ್ಲಿ ಪ್ರೀತಿ, ಒಬ್ಬರಲ್ಲಿ ದ್ವೇಷ, ಏನಿದು? ಹಾಗೆ ಅಂತ ವಿಚಾರಿಸಿ ನೋಡಿದರೆ ಈ ಲೋಕದಲ್ಲಿರುವ ಎಲ್ಲರಿಗೂ ಕೂಡ ದೇವರು ಒಂದೇ ರೀತಿಯಾಗಿ ಇರ್ತಾನೆ. ಅಂದ್ರೆ ಏನು? ನಾವು ದೇವರ ಹತ್ರ ಹೇಗೆ ಅಪ್ರೋಚ್ ಮಾಡ್ತೀವಿ, ದೇವ್ರು ಹಾಗೆ ನಮ್ಮನ್ನ ಅಪ್ರೋಚ್ ಮಾಡ್ತಾನೆ. ಭಗವದ್ಗೀತೆಯ ಮಾತಿದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ.
ಯಾರು ನನ್ನ ಬಳಿಗೆ ಹೇಗೆ ಬರ್ತಾರೋ ನಾನು ಅವರಿಗೆ ಹಾಗೆ ನಾನು ವಾಪಸ್ ಕೊಡ್ತೇನೆ. ಹಾಗೆ ಪ್ರೀತಿಯಿಂದ ಹೋದರೆ ದೇವರು ನಮಗೆ ಪ್ರೀತಿ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಸಿಟ್ಟಿನಿಂದ ಹೋದರೆ ದೇವರು ನಮ್ಮ ಮೇಲೆ ಸಿಟ್ಟು ತೋರಿಸ್ತಾನೆ. ಹಿರಣ್ಯಕಶಿಪು ಹೋದದ್ದು ಹಾಗೆ. ಪ್ರಹ್ಲಾದ, ಇದೇ ಎಕ್ಸಾಂಪಲ್ ನ ಹಿರಣ್ಯಕಶಿಪು ಪ್ರಹ್ಲಾದನಲ್ಲಿ ನಾವು ಕಾಣಬಹುದು ನೋಡಿ. ಹಿರಣ್ಯಕಶಿಪು ದೇವರನ್ನ ಸಿಟ್ಟಿನಿಂದ ಕಂಡ, ದೇವರು ಸಿಟ್ಟಿನಂತೆ ತೋರಿದ ಅವನಿಗೆ. ಅದೇ ನರಸಿಂಹದೇವರೇ ಪ್ರಹ್ಲಾದನಿಗೆ ಪ್ರೀತಿಯಿಂದ ಕಂಡ ಪ್ರಹ್ಲಾದನು, ಅದರಿಂದ ನರಸಿಂಹದೇವರು ಕೂಡ ಅನುಗ್ರಹವನ್ನು ಮಾಡಿದ. ಕಂಸಾದಿಗಳು, ಕಂಸ, ಜರಾಸಂಧ ಅವರೆಲ್ಲರೂ ಕೂಡ, ಯದ್ಯಪಿ ಯದುಕುಲದಲ್ಲಿ ಬಂದ ಅನೇಕ ಜನರು ಇದ್ದಾರೆ, ಅವರೆಲ್ಲರನ್ನೂ ಕೂಡ ಪರಮಾತ್ಮ ನಿಗ್ರಹ ಮಾಡಿದ. ಗೋಪಿಕಾಸ್ತ್ರೀಯರನ್ನ ಪ್ರೀತಿ ಮಾಡಿದ. ಯಾಕೆ? ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನ ಬಳಿಗೆ ಹೇಗೆ ಬರ್ತಾರೋ ಅವರನ್ನ ನಾನು ಹಾಗೆ ಸ್ವೀಕಾರ ಮಾಡ್ತೇನೆ, ಅವರಿಗೆ ಹಾಗೆ ಅನುಗ್ರಹ ಮಾಡ್ತೇನೆ, ಹಾಗೆ ಅಂತ ದೇವರ ಸಂಕಲ್ಪ ಇದು. ಅದಕ್ಕೆ ಗುರುಗಳು ಹೇಳ್ತಾರೆ ನೋಡಿ, ಲೋಕದೊಳೆಲ್ಲರೂ ಸರಿ ನಿನಗೆ, ಲೋಕದಲ್ಲೂ ಎಲ್ಲರೂ ಸರಿ ನಿನಗೆ. ಎಲ್ಲರನ್ನೂ ದೇವರು ಅಕ್ಸೆಪ್ಟ್ ಮಾಡ್ತಾನೆ. ಹೇಗೆ ಅಕ್ಸೆಪ್ಟ್ ಮಾಡ್ತಾನೆ? ನಾವು ಹೇಗಿದ್ದೀವೋ ಹಂಗೆ ದೇವರು ಅಕ್ಸೆಪ್ಟ್ ಮಾಡ್ತಾನೆ. ಇದ್ರ ಮೇಲೆ ಪ್ರಶ್ನೆ ಬರ್ಬೋದು, ಅಲ್ಲ ನಾವು ಹೇಗೆ ಇದ್ದೀವಿ ಹಾಗೆ ಅದ್ ಮಾಡಿಸೋದು ದೇವರು ತಾನೆ, ಹಾಗೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಈಗ ಗೋಪಿಕಾ ಸ್ತ್ರೀಯರ ಒಳಗೆ ಪ್ರೀತಿ ಮಾಡಿಸಿದವ ದೇವರು. ಹಿರಣ್ಯಕಶಿಪು, ಜರಾಸಂಧ, ಕಂಸ ಇವರ ಒಳಗೆ ಇದ್ದು ಸಿಟ್ಟು ಮಾಡಿಸಿದವ ದೇವರು. ಹರಿಕಥಾಂಸಾರದಲ್ಲೂ ಗುರುಗಳು ಹೇಳಿದ್ದಾರೆ, ಬಾಧ್ಯ ಬಾಧಕ ನೀನೇ, ಹಾಗೆ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲ ದೇವರೇ, ಒಳಗಿದ್ದು ಮಾಡಿಸುವವ ದೇವರೇ. ಹಂಗಿರುವಾಗ ನಮ್ದು ಅಂತ ಎಲ್ಲಿ ಬಂತೀರಿ ಅಂತ ನಿಮ್ದು ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ದೇವರು ಮಾಡಿಸ್ತಾನೆ, ಹೌದು, ದೇವರೇ ಒಳಗಿದ್ದು ಆ ಭಾವನೆಗಳನ್ನು ಕೊಡ್ತಾನೆ. ಆದ್ರೆ ಯಾಕೆ ಕೊಡ್ತಾನೆ? ಅವರವರ ಯೋಗ್ಯತೆ, ಪ್ರಾಚೀನ ಕರ್ಮಗಳನ್ನು ನೋಡಿ ದೇವರು ಕೊಡ್ತಾನೆ. ಇದನ್ನ ಒಪ್ಪದೇ ಹೋದ್ರೆ ಈ ಪ್ರಶ್ನೆಗೆ ಉತ್ತರನೇ ಬರೋದಿಲ್ಲ. ಗುರುಗಳು ಅದನ್ನೇ ಹೇಳ್ತಾರೆ. ಲೋಕದೊಳು ಎಲ್ಲರೂ ಸರಿ ನಿನಗೆ, ಲೋಕದಲ್ಲೂ ಎಲ್ಲರನ್ನೂ ದೇವರು ಅಕ್ಸೆಪ್ಟ್ ಮಾಡ್ತಾನೆ. ದೇವರಿಗೆ ಇಂಥವರು ಬೇಡ ಅಂತ ಇಲ್ಲವೇ ಇಲ್ಲ. ತ್ರಿವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಯಾರಿಗೂ ದೇವರ ಮೇಲೆ ಅತೀ ಪ್ರೀತಿಯೋ, ಅತೀ ಸ್ನೇಹವೋ, ಅತೀ ಸಿಟ್ಟೋ ಯಾವುದೂ ಇಲ್ಲ. ನೀ ಹೇಗೆ ಹೋಗ್ತೀಯೋ ನಾನು ಹಾಗೆ ಅಂತಾನೆ ದೇವರು. ಅದನ್ನ ಗುರುಗಳು ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾವು ಅನೇಕ ಕಡೆ ಕಾಣಬಹುದು. ನಾವು ಭಕ್ತಿಯಿಂದ ಹೋದರೆ ದೇವರು ಅನುಗ್ರಹ ಮಾಡ್ತಾನೆ. ನಾವು ಉದಾಸೀನರಾದ್ರೆ ದೇವರು ಉದಾಸೀನ ಮಾಡ್ತಾನೆ. ನಾವು ಸಿಟ್ಟು ತೋರಿಸಿದ್ರೆ, ದ್ವೇಷ ತೋರಿಸಿದ್ರೆ ದೇವರು ಸಿಟ್ಟು ದ್ವೇಷ ತೋರಿಸ್ತಾನೆ. ಇದು ದೇವರ ವ್ಯಾಪಾರ. ಇದರಲ್ಲಿ ದೇವರ ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ಹೇಳ್ತಾರೆ, ದೇವರಿಗೆ ವೈಷಮ್ಯ, ನೈರ್ಗಣ್ಯ ಇತ್ಯಾದಿಗಳು, ಪಾರ್ಶಾಲಿಟಿ ಎಂಬುದು ದೇವರಲ್ಲಿ ಇಲ್ಲ. ಒಬ್ರು ಬಂದ್ರೆ ಹೀಗೆ, ಒಬ್ರು ಬಂದ್ರೆ ಇನ್ನೊಬ್ರು ಅಂದ್ರೆ ಹೀಗೆ, ದೇವತೆಗಳಿಗೆ ಹೀಗೆ, ಅಸುರರಿಗೆ ಹೀಗೆ, ದೇವರಿಗೆ ಹಾಗಿಲ್ಲ ನೋಡಿ. ಮೋಹಿನಿ ಅವತಾರ ತೆಗೆದು ಎದಕ್ಕೆ ಮೋಹಗೊಳಿಸಿದ? ಅಸುರರನ್ನ ಯಾಕೆ ಮೋಹಗೊಳಿಸಿದ? ಹಾಗೆಂದ್ರೆ ಅಲ್ಲೇ ಉತ್ತರ ಇದೆ ನೋಡಿ. ಸ್ವಲ್ಪ ಹಿಂದಕ್ಕೆ ಬರಬೇಕು. ಅಲ್ಲ, ದೇವರು ಕೇಳ್ತಾನೆ, ನನ್ನ ಹತ್ರ ಇದ್ದ ಅಮೃತ ಕಲಶವನ್ನ ಅಪಹಾರ ಮಾಡ್ಕೊಂಡು ಯಾಕೆ ಹೋದ್ರಿ? ಅಸುರರು ಕೇಳ್ತಾರೆ, ಅಲ್ಲ ನಮ್ಮ ಮೇಲೆ ಯಾಕೆ ಮೋಹ ಮಾಡಿದಿ? ಹಾಗೆ ದೇವ್ರು ಹೇಳ್ತಾನೆ, ನನ್ನ ಹತ್ರ ಇದ್ದ ಅಮೃತ ಕಲಶವನ್ನು ಯಾಕೆ ಅಪಹಾರ ಮಾಡಿದಿ? ಹಾಗೆ. ಅದರಿಂದ ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ದೇವರು ಫಲವನ್ನು ಕೊಡ್ತಾನೆ ಎಂಬುದು ಇದು ದೇವರಲ್ಲಿ ಕಾಣತಕ್ಕ ಒಂದು ದೊಡ್ಡ ಒಂದು ಗುಣಾತಿಶಯ. ಬೇರೆಯವರಲ್ಲಿ ಎಷ್ಟಿದೆಯೋ ಇಲ್ವೋ ನಾವು ವಿಚಾರ ಮಾಡಬೇಕಾದ್ದು. ಆದ್ರೆ ಯಾರು ಹೇಗೆ ಬರ್ತಾರೆ ಅವರಲ್ಲಿ ಹಾಗೆ ದೇವರು ರಿಫ್ಲೆಕ್ಟ್ ಆಗ್ತಾನೆ. ಯಾಕೆ? ದೇವರು ಬಿಂಬ ಪ್ರತಿಬಿಂಬ ಭಾವ ಇದೆ ನೋಡಿ ಅಲ್ಲಿ. ಅದರಿಂದ ಹರಿಕಥಾಂಸಾರದಿ ಗುರುಗಳು ಹೇಳಿದ್ದು ಹೌದು, ಬಾಧ್ಯ ಬಾಧಕನೂ ಹೌದು. ಅದರಿಂದ ಜೀವರಿಗೆ ಅಂತ ಒಂದು ಗುಣ ಇದೆ. ಹೇಗೆ ದೇವರಿಗೆ ಅಂತ ಒಂದು ಅನಂತ ಗುಣ ಇದೆಯೋ, ಜೀವರಿಗೆ ಅಂತ ಒಂದು ಗುಣ ಇದೆ. ಅವರವರ ಸ್ವಾಭಾವಿಕವಾದ ಗುಣ, ಅದು ದೇವರು ಕ್ರಿಯೇಟ್ ಮಾಡಿದ್ದಲ್ಲ, ದೇವರು ಹಾಗೆ ಅದನ್ನ ರಕ್ಷಣೆ ಮಾಡ್ತಾ ಇದ್ದ. ಅದರಿಂದ ನಾವೇನ್ ಮಾಡ್ಬೇಕು? ದೇವರಲ್ಲಿ ವಿಶೇಷವಾಗಿ ಭಕ್ತಿ ಮಾಡಿದರೆ ದೇವರು ನಮಗೆ, ನಾವು ಎಷ್ಟು ಭಕ್ತಿ ಮಾಡ್ತೀವಿ ಅಷ್ಟು ಅನುಗ್ರಹ ಮಾಡ್ತಾನೆ. ಭಕ್ತಿ ಕಡಿಮೆ ಆದರೆ ಅನುಗ್ರಹ ಕಡಿಮೆ ಆಗ್ತದೆ. ಹಾಗೆಂತ ಒಟ್ಟು ಅದರ ಸಂದೇಶ ಇದೆ ನೋಡಿ. ಹರಿಭಕ್ತಿ ಸಾರ. ಭಕ್ತಿ ಮಾಡಿದರನೇ ಯಾಕೆ ಫಲಾಂಬಾದನ್ನ ವಿಶೇಷವಾಗಿ ಗುರುಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರಿ.